ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ತಹಶೀಲ್ದಾರ್ ಅವರ ಉಪ ನೋಂದಣಿ ಕಚೇರಿಯ ಮುಂದೆ ಜಿಲ್ಲಾ ಪತ್ರಗಾರರ ಸಂಘದ ವತಿಯಿಂದ ದಿನಾಂಕ 12/12/2025 ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಇವರ ಬೇಡಿಕೆಗಳಾದ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕೆಂದು ಮತ್ತು ಇತ್ತೀಚಿನ ಗಣಕೀಕೃತ ಇ ಸ್ವತ್ತು ಮತ್ತು ಇ ಆಸ್ತಿ ದಾಖಲೆಗಳಿಂದ ನೋಂದಣಿಗೆ ಆಗುತ್ತಿರುವ ತಪ್ಪುಗಳನ್ನು ಸರಿಪಡಿಸುವ ಕುರಿತು ಮತ್ತು ಅನಧಿಕೃತ ವ್ಯಕ್ತಿಗಳನ್ನು ತಡೆಯುವುದು ಮತ್ತೆ ಕರ್ನಾಟಕ ರಾಜ್ಯ ನೋಂದಣಿ ಮುದ್ರಾಂಕ ಇಲಾಖೆಯ ಮಹಾಪರಿವೀಕ್ಷಕರಿಂದ ರಾಜ್ಯದ ಎಲ್ಲ ಪತ್ರ ಬರಹಗಾರರಿಗೆ ಏಕ ಮಾದರಿಯ ಗುರುತಿನ ಚೀಟಿ ನೀಡಬೇಕೆಂದು ಮತ್ತೆ ಜಿಲ್ಲಾ ಪತ್ರ ಬರಹಗಾರರಿಗೆ ಸೇವಾ ಭದ್ರತೆ ಒದಗಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಗೌರವ ಅಧ್ಯಕ್ಷರು ಕೆಐ ಭದ್ರಾಶೆಟ್ಟಿ, ಅಧ್ಯಕ್ಷರು ಕಿರಣ್ ದೇವರು, ಉಪಾಧ್ಯಕ್ಷರು ವಿ ಪಂಚಾಕ್ಷರಿ, ಕಾರ್ಯದರ್ಶಿ ಜಿ ಜಗದೀಶ್ ಗೌಡ, ಖಜಾಂಚಿ ವೈಐ ದೀಪಿಕ್ ರಾಜ್, ಸದಸ್ಯರು ಜಗನ್ ನಾಯಕ್, ಎಸ್ ಇಸ್ಮಾಯಿಲ್ ಮತ್ತು ರೈತರು ಸಾರ್ವಜನಿಕರು ಇದ್ದರು. ವರದಿ ಎಚ್ ಪಂಪಾಪತಿ. ಜಗದೀಶ್ ಗೌಡ, ಜಿಲ್ಲಾ ಪತ್ರ ಬರಹಗಾರರು ಕೂಡ್ಲಿಗಿ. ಸಾಕು ಸರ್. ಜಿಲ್ಲಾ ಪತ್ರ ಬರಹಗಾರರು ಕೂಡ್ಲಿಗಿ. ಸಾಕು ಹೇಳ್ರ. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತಾವೇಜು ಪತ್ರ ಬರಹಗಾರರ ಮುಕ್ತ ರಿಜಿಸ್ಟರ್ ಸಂಘದಿಂದ ಜಿಲ್ಲಾ ದಸ್ತಾವೇಜು ಪತ್ರ ಬರಹಗಾರರ ಅಸೋಸಿಯೇಷನ್ ಕೂಡ್ಲಿಗಿ ವಿಜಯನಗರ ಜಿಲ್ಲಾ ದಿನಾಂಕ 12/12/2025 ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿರುವುದರಿಂದ ಸದರಿ ಜಿಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕವಾಗಿ ಲಾಗಿನ್ನನ್ನು ನೀಡುವುದು ಮತ್ತು ದಸ್ತಾವೇಜು ಪತ್ರ ಬರಹಗಾರರಿಗೆ ಗುರುತಿನ ಚೀಟಿ ನೀಡುವುದು ಹಾಗೂ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನೇಕ ತೊಂದರೆಗಳು ಆಗುವುದರಿಂದ ಅವುಗಳನ್ನು ಸರಿಪಡಿಸುವುದರಿಂದ ಎಲ್ಲ ಜಿಲ್ಲಾ ಪತ್ರಗಾರರು ರಾಜ್ಯದ ಎಲ್ಲ ಜಿಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕವಾಗಿ ಲಾಗಿನ್ ನೀಡಿ ಅವರು ಈ ಕೆಲಸಗಳಲ್ಲಿ ಭಾಗಿಯಾಗಿ ಸರಿಯಾದ ರೀತಿಯಿಂದ ದಸ್ತಾವೇಜುಗಳನ್ನು ನೋಂದಣಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡೋದು ಈ ದಿವಸ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದು. ಸದರಿ ಮುಷ್ಕರಕ್ಕೆ ನಮ್ಮ ಎಲ್ಲ ಜಿಲ್ಲಾ ಪತ್ರ ಬರಹಗಾರರ ಸಂಘದ ವತಿಯಿಂದ ನಾವು ನಿಮಗೆ ಇವತ್ತಿನ ದಿವಸ ಈ ಮನವಿಯನ್ನು ಪ್ರತ್ಯೇಕ ಲಾಗಿನ್ ಆಗಬೇಕು. ನಮಗೆ ಪ್ರತ್ಯೇಕ ಲಾಗಿನ್ ಆಗಬೇಕು ಮತ್ತು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಖರೀದಿದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಎಲ್ಲ ಜಿಲ್ಲಾ ಪತ್ರ ಬರಹಗಾರರ ಸಂಘದಿಂದ ಇರುವುದರಿಂದ ನಮಗೆ ಪ್ರತ್ಯೇಕ ಲಾಗಿನ್ ನೀಡಬೇಕೆಂದು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಜಿಲ್ಲಾ ಪತ್ರ ಬರಹಗಾರ ಸೇವಾ ಭದ್ರತೆ ನಮಗೆ ಸೇವಾ ಭದ್ರತೆಗಾಗಿ ಪ್ರತ್ಯೇಕ ಲಾಗಿನ್ನು ಮತ್ತು ನಮಗೆ ಗುರುತಿನ ಚೀಟಿಯನ್ನು ಸರ್ಕಾರ ಅಂದರೆ ಇಲಾಖೆಯಿಂದನೇ ಆಗಬೇಕು. ಇಲಾಖೆಯಿಂದ ನಿಮಗೆಲ್ಲ ಗುರುತಿನ ಚೀಟಿ ಬೇಕು. ನಿಮಗೆ ಯಾವುದೇ ಒಂದು ತೊಂದರೆ ಆಗಲಿದ್ದಂಗೆ ಅವರೇ ಭದ್ರತೆ ಕೊಡಬೇಕು. ಬೇರೆ ರಾಜ್ಯಗಳಲ್ಲಿ ಪ್ರತ್ಯೇಕವಾಗಿ ಲಾಗಿನ್ ಅನ್ನು ಕೊಟ್ಟಿದ್ದಾರೆ ಲೈಸೆನ್ಸ್ ಹೋಲ್ಡರ್ಗಳಿಗೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹಿತ ಜಿಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡೋದ್ರ ಜೊತೆಗೆ ನಮಗೆ ಒಂದು ಭದ್ರತೆಯನ್ನು ನೀಡಬೇಕು ಅಂತಂದೇಳಿ. ಬೇರೆ ರಾಜ್ಯ ಅಂದರೆ ಯಾವ ರಾಜ್ಯ? ತಮಿಳುನಾಡು, ಆಂಧ್ರ ಅಲ್ಲೆಲ್ಲ ಪ್ರತ್ಯೇಕ ಲಾಗಿನ್ ನೀಡಿ ಅವರಿಗೆ ಸಹಕಾರ ಮಾಡ್ತಾ ಇದ್ದಾರೆ ಪತ್ರ ಬರಹಗಾರರಿಗೆ. ಆದರೆ ನಮ್ಮಲ್ಲಿ ಆ ರೀತಿ ಇಲ್ಲ. ನಮ್ಮ ಕರ್ನಾಟಕ ಇಲ್ಲ. ಈ ಕರ್ನಾಟಕದಾಗ ನೀವು ಕೊಡಬೇಕಂತ ನಿಮ್ಮ ಬೇಡಿಕೆ. ಪ್ರತ್ಯೇಕವಾಗಿ ಲಾಗಿನ್ನು ಬೇರೆ ಜಿಲ್ಲೆಗಳಿಗೆ ಕೊಟ್ಟಂತೆ ನಮ್ಮ ಈ ಕರ್ನಾಟಕದಲ್ಲಿ ಪ್ರತ್ಯೇಕ ಲಾಗಿನ್ ಜಿಲ್ಲೆಯ ಎಲ್ಲ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು. ಅನಿರ್ದಿಷ್ಟ ಮುಷ್ಕರ ಹಂಗೆ ಮುಂದುವರಿಸ್ತೀರಾ? ಇದು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲೇ ತನಕ ಮುಷ್ಕರವನ್ನು ಮುಂದೂಡ್ರಿ ಅಂತ ಹೇಳ್ತಾರೋ ಅಲ್ಲೇ ತನಕ ನಾವು ಮುಷ್ಕರವನ್ನು ಮುಂದೂಡ್ತೀವಿ. ಬೇಡಿಕೆ ಇರತಕ್ಕ ಮುಷ್ಕರ ಮುಂದುವರಿಸ್ತಾರೆ. ಇವತ್ತು ಮುಖ್ಯವಾಗಿ ನಾವು ಹೋರಾಟ ಮಾಡ್ತಿರೋದು ನಮ್ಮ ಜೀವನದ ಭದ್ರತೆ ಜೊತೆಗೆ ನಮ್ಮನ್ನು ನಂಬಿಕೆ ಬಂದಿರತಕ್ಕಂಥ ರೈತರಿಗೆ ಪತ್ರ ಕೊಡುವವರು ಮತ್ತು ಕೊಳ್ಳುವವರು ಇಬ್ಬರು ನಮ್ಮನ್ನು ನಂಬಿಕೆ ಬಂದಿರ್ತಾರೆ. ಆ ನಂಬಿಕೆ ಬಂದವರಿಗೆ ಅನ್ಯಾಯ ಆಗ್ತಾಯಿತ್ತು. ವರ್ಷಗಟ್ಟಲೆ ಮುಟೇಷನ್ಗಳು ಆಗ್ತಾಯಿದೆ. ಈ ಸ್ವತ್ತಿನಲ್ಲಿ ತಂತ್ರಾಂಶದ ದೋಷ ಇದೆ, ಆಸ್ತಿ ಖರೀದಿಯಲ್ಲಿ ದೋಷ ಇದೆ. ಈ ಎಲ್ಲ ದೋಷಗಳನ್ನು ಸರಿಪಡಿಸಲು ಹೊಸಗ
ನಮ್ಮನ್ನು ನಂಬಿಕೆ ಬಂದಿರತಕ್ಕಂಥ ಕೊಡಕೊಳ್ಳುವವರಿಗೆ ನ್ಯಾಯ ಸಿಗಬೇಕಾಗಿರೋದಕ್ಕೋಸ್ಕರ ನಾವು ಜಿಲ್ಲಾ ಪತ್ರ ಬರಹಗಾರರು ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ನಮ್ಮ ರಾಜ್ಯ ಅಧ್ಯಕ್ಷರ ಕರೆಯ ಮೇರೆಗೆ ನಾವು ಈ ದಿವಸ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮ ಹೆಸರು? ಪಂಚಾಕ್ಷರಿ, ಜಿಲ್ಲಾ ಪತ್ರ ಬರಹಗಾರರು, ಕೂಡ್ಲಿಗಿ. ನಿಮ್ಮ ಹೆಸರು? KP ಭದ್ರಶೆಟ್ಟಿ, ಜಿಲ್ಲಾ ಪತ್ರ ಬರಹಗಾರರು, ಕೂಡ್ಲಿಗಿ.